ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ 3ನೇ ವಾರದಲ್ಲಿ ಸೂರ್ಯನ ಸಂಚಾರವು ಸಿಂಹ ರಾಶಿಯಲ್ಲಿ ಆಗಲಿದೆ. ಸೂರ್ಯನ ಈ ಚಲನೆಯಿಂದ ಕೆಲವು ರಾಶಿಗಳಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭ ಫಲ ದೊರಕುವುದು. ಈ ರಾಶಿಗಳಿಗೆ ಸೇರಿದ ಜನರು ಆಗಸ್ಟ್ ತಿಂಗಳಲ್ಲಿ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುವುದರೊಂದಿಗೆ ಅಪಾರ ಪ್ರಗತಿಯನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳುವುದು. ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಅನೇಕ ಉತ್ತಮ ಅವಕಾಶಗಳು ದೊರಕುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವಾರ 5 ರಾಶಿಗಳಿಗೆ ಸೇರಿದ ಜನರು ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಹೊಂದಲಿದ್ದಾರೆ. ವೃತ್ತಿ ಜೀವನದಲ್ಲಿ ಈ ರಾಶಿಗಳಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲವನ್ನು ಗಳಿಸುವರು. ಆಗಸ್ಟ್ 17 ರಿಂದ ಆಗಸ್ಟ್ 23 ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ಮಕರ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ 3ನೇ ವಾರ ಶುಭ ಮತ್ತು ಲಾಭದಾಯಕವಾಗಿರಲಿದೆ. ಈ ವಾರ ಗುರು ಗ್ರಹವು ನಿಮ್ಮ ರಾಶಿಯ 7ನೇ ಮನೆಯಲ್ಲಿ ಚಲಿಸುವುದು. ಈ ರೀತಿಯಾಗಿ ನಿಮ್ಮ ಪ್ರೇಮ ಸಂಬಂಧ ಬಲಗೊಳ್ಳಲಿದೆ. ಮನೆಯಲ್ಲಿ ಹಿರಿಯರ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳುವುದು ಉತ್ತಮ. ಈ ಸಂದರ್ಭದಲ್ಲಿ ಅವರ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ಮನೆಯಿಂದ ಹೊರಹೋಗುವುದು ಬಹಳ ಒಳ್ಳೆಯದು. ಮಕರ ರಾಶಿಗೆ ಸೇರಿದ ಜನರು ಜೀವನದಲ್ಲಿ ಈ ವಾರ ಪ್ರಗತಿಯನ್ನು ಗಳಿಸುವರು. ಜೊತೆಗೆ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವುದು. ಕೆಲಸದ ಸ್ಥಳದಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಲಾಭವನ್ನು ಗಳಿಸುವಿರಿ. ಯಾವುದಾದರೂ ಲಾಭದಾಯಕವಾದ ಅವಕಾಶ ದೊರಕುವುದರಿಂದ ಸಾಕಷ್ಟು ಸಂತೋಷವನ್ನು ಹೊಂದುವಿರಿ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ವಾರವು ಬಹಳಷ್ಟು ಶುಭವಾಗಿರಲಿದೆ. ಚಂದ್ರ ರಾಶಿಯ ಪ್ರಕಾರ ಕೇತು 8ನೇ ಮನೆಯಲ್ಲಿ ಸ್ಥಿತಗೊಂಡಿರುವ ಕಾರಣ ಈ ವಾರ ವ್ಯಾಪಾರ ಅಥವಾ ಕಚೇರಿಯ ಒತ್ತಡ ನಿಮ್ಮ ಆರೋಗ್ಯವನ್ನು ಕೆಡಿಸಬಹುದು. ಇದರಿಂದ ನೀವು ನಿಮ್ಮ ಕೆಲಸದ ಬಗ್ಗೆ ಕೇಂದ್ರೀಕರಿಸುವಲ್ಲಿಯೂ ಸಂಪೂರ್ಣವಾಗಿ ಅಸಮರ್ಥರಾಗುತ್ತೀರಿ. ಅಂತಹ ಸಂದರ್ಭದಲ್ಲಿ ಸಮಯ ಇರುವಾಗಲೇ ನಿಮ್ಮನ್ನು ಒತ್ತಡ ಮುಕ್ತವಾಗಿಡಲು ಪ್ರಯತ್ನಿಸಿ. ಚಂದ್ರ ರಾಶಿಯ ಪ್ರಕಾರ ಶನಿ 3ನೇ ಮನೆಯಲ್ಲಿ ಸ್ಥಿತಗೊಂಡಿರುವ ಕಾರಣ ಈ ವಾರದ ಆರಂಭ ನಿಮಗೆ ಆರ್ಥಿಕ ವಿಷಯಗಳ ಬಗ್ಗೆ ಒಳ್ಳೆಯದಾಗಿದ್ದರೂ ವಾರಾಂತ್ಯದಲ್ಲಿ ಯಾವುದಾದರೂ ಕಾರಣದಿಂದ ನಿಮ್ಮ ಹಣ ಖರ್ಚಾಗಬಹುದು. ಅದರಿಂದ ನೀವು ಚಿಂತಿತರಾಗುತ್ತೀರಿ. ಅಂತಹ ಸಂದರ್ಭದಲ್ಲಿ ಆರಂಭದಿಂದ ಕೊನೆಯವರೆಗೆ ಸರಿಯಾದ ತಂತ್ರದ ಪ್ರಕಾರವೇ ನಿಮ್ಮ ಹಣವನ್ನು ಖರ್ಚು ಮಾಡಿ. ಈ ವಾರ ನಿಮ್ಮ ವರ್ತನೆಯನ್ನು ನೋಡಿ ಇತರರಿಗೆ ಕೌಟುಂಬಿಕ ಮುಂಭಾಗದಲ್ಲಿ ನೀವು ಹೆಚ್ಚು ಸಂತೋಷದಿಂದಿಲ್ಲ ಮತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅನೇಕ ಅಡೆತಡೆಗಳನ್ನು ಎದುರಿಸಬೇಕಾಗಿದೆ ಎಂದು ಭಾಸವಾಗಬಹುದು. ಅದರಿಂದ ನೀವು ಒಳಗೊಳಗೆ ಉಸಿರುಗಟ್ಟುವಿಕೆ ಅನುಭವಿಸುತ್ತಿದ್ದೀರಿ. ನಿಮ್ಮ ಈ ವರ್ತನೆಯ ಕಾರಣದಿಂದ ನಿಮಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲಸಗಳಲ್ಲಿ ಮನಸ್ಸಿಡುವಲ್ಲಿಯೂ ಸ್ವಲ್ಪ ತೊಂದರೆಯಾಗಬಹುದು. ನೀವು ಈ ವಾರ ನಿಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಬಯಸುತ್ತೀರಿ, ಆದರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಚಾರಗಳಿಗೆ ಮತ್ತು ಸಲಹೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುವುದಿಲ್ಲ. ಈ ಸಮಯದಲ್ಲಿ ನೀವು ನಿಮ್ಮನ್ನು ಬಹಳ ಒಂಟಿಯಾಗಿ ಕಾಣುತ್ತೀರಿ. ಜೊತೆಗೆ ಇದರಿಂದ ನಿಮ್ಮ ವೃತ್ತಿ ಜೀವನದ ವೇಗವು ಸ್ವಲ್ಪ ಕಡಿಮೆಯಾಗಿರುವುದನ್ನು ನೋಡಬಹುದು. ಈ ವಾರ ಅನೇಕ ವಿದ್ಯಾರ್ಥಿಗಳ ಮನಸ್ಸು ತಮ್ಮ ಓದು ಬರಹದಿಂದ ಬೇರೆ ಬೇಡದ ಚಟುವಟಿಕೆಗಳಲ್ಲಿ ತೊಡಗಬಹುದು. ಅದರ ಕಾರಣ ಅವರಿಗೆ ಬರಲಿರುವ ಪರೀಕ್ಷೆಯಲ್ಲಿ ಇಷ್ಟಪಟ್ಟ ಫಲಿತಾಂಶ ಪಡೆಯುವಲ್ಲಿಯೂ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ನಿಮ್ಮನ್ನು ಕೇವಲ ನಿಮ್ಮ ಶಿಕ್ಷಣದ ಬಗ್ಗೆ ಕೇಂದ್ರೀಕರಿಸಿಡಲು ಪ್ರಯತ್ನಿಸಿ. ಕರ್ಕಾಟಕ ರಾಶಿಯ ಜಲರಾಶಿಯ ಮೂಲಕ ಮಂಗಳನ ಸಂಚಾರವು ಸಂಬಂಧಗಳ 7ನೇ ಮನೆಯನ್ನು ಪ್ರಚೋದಿಸುತ್ತದೆ. ಮಂಗಳವು ದುರ್ಬಲವಾಗಿರುವುದರಿಂದ ನಿಮ್ಮ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ವಾದಗಳಿಗೆ ಅವಕಾಶಗಳಿವೆ. ವ್ಯಾಪಾರ ಪಾಲುದಾರಿಕೆಗಳು ಸಹ ಸಕ್ರಿಯವಾಗುತ್ತವೆ. ಹಣ, ಜವಾಬ್ದಾರಿಗಳು ಅಥವಾ ಅಸ್ತಿತ್ವದಲ್ಲಿರುವ ಒಪ್ಪಂದದ ಕುರಿತು ಸಭೆ ಅಥವಾ ಮಾತುಕತೆ ನಡೆಯುತ್ತದೆ. ಪಾಲುದಾರರಿಂದ ನೀವು ಸ್ವಲ್ಪ ಅಸಹನೆಯನ್ನು ಎದುರಿಸಬೇಕಾಗುತ್ತದೆ, ವಿಶೇಷವಾಗಿ ಕೊನೆಯ ಕ್ಷಣದಲ್ಲಿ ಯೋಜನೆಗಳು ಬದಲಾದಾಗ. ಒಬ್ಬ ಕ್ಲೈಂಟ್ ಅಥವಾ ಗ್ರಾಹಕರು ತಕ್ಷಣದ ಗಮನ ಅಗತ್ಯವಿರುವ ಬೇಡಿಕೆಯೊಂದಿಗೆ ಹಿಂತಿರುಗುತ್ತಾರೆ. ಹಲವಾರು ಸುತ್ತಿನ ಚರ್ಚೆಯ ನಂತರ ಬಾಕಿ ಇರುವ ಒಂದು ಒಪ್ಪಂದವು ಅಂತಿಮವಾಗಿ ಮುಂದುವರಿಯುತ್ತದೆ. ವಿವಾಹಿತ ದಂಪತಿಗಳು ಹಂಚಿಕೊಂಡ ವಿಷಯಗಳಲ್ಲಿ ವ್ಯವಹರಿಸಲು ಹೆಚ್ಚಿನ ಸಮಯವನ್ನು ಕಳೆಯುತ್ತಾರೆ, ಆದರೆ ವ್ಯಾಪಾರ ಪಾಲುದಾರರು ವಾರಾಂತ್ಯದ ಮೊದಲು ಒಂದು ಸಮಸ್ಯೆಯನ್ನು ಪರಿಹರಿಸುತ್ತಾರೆ. ಅಪೂರ್ಣ ವಿಷಯಗಳ ಕುರಿತು 1 ವಾರ ಚರ್ಚೆಗಳು ನಡೆಯಲಿವೆ. ಸ್ವಲ್ಪ ಸಮಯದಿಂದ ಬಾಕಿ ಇರುವ ಪಾವತಿ, ಇತ್ಯರ್ಥ ಅಥವಾ ಹಣಕಾಸಿನ ದಾಖಲೆಯ ಬಗ್ಗೆ ನೀವು ಮಾಹಿತಿಯನ್ನು ಸ್ವೀಕರಿಸುತ್ತೀರಿ. ನಿಮ್ಮ ಸಂಗಾತಿ ಅಥವಾ ವ್ಯವಹಾರ ಪಾಲುದಾರರೊಂದಿಗಿನ ಸಂಭಾಷಣೆಯು ಜಂಟಿಯಾಗಿ ಹೊಂದಿರುವ ಹಣದ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ಒಂದು ಅಸ್ಪಷ್ಟ ಅಂಶವನ್ನು ಅಂತಿಮವಾಗಿ ವಿವರಿಸಲಾಗುತ್ತದೆ. ಬ್ಯಾಂಕ್, ವಿಮಾ ಕಂಪನಿ, ಸರ್ಕಾರಿ ಕಚೇರಿ ಅಥವಾ ಕಾನೂನು ವಿಷಯಕ್ಕೆ ಸಂಬಂಧಿಸಿದ ಕರೆಗಳು, ಇಮೇಲ್ಗಳು ಅಥವಾ ದಾಖಲೆಗಳನ್ನು ನೀವು ನೋಡುತ್ತೀರಿ. ಹಳೆಯ ಹಣಕಾಸಿನ ಸಮಸ್ಯೆ ಚರ್ಚೆಗೆ ಮರಳುತ್ತದೆ ಮತ್ತು ನಿರ್ದಿಷ್ಟ ಪ್ರತಿಕ್ರಿಯೆಯನ್ನು ಪಡೆಯುತ್ತದೆ.
ಈ ವಾರದಲ್ಲಿ ನೀವು ಕುಟುಂಬದ ಆಸ್ತಿ ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳನ್ನು ಒಳಗೊಂಡಿರುವ ಆಸ್ತಿಯ ಬಗ್ಗೆ ಸುದ್ದಿಗಳನ್ನು ಸಹ ಸ್ವೀಕರಿಸುತ್ತೀರಿ. ಈ ವಾರ 9ನೇ ಮನೆಯ ಮೂಲಕ ಚಲಿಸುವ ಸೂರ್ಯನು ಪ್ರಯಾಣ, ಉನ್ನತ ಅಧ್ಯಯನ ಮತ್ತು ಕಾನೂನು ವಿಷಯಗಳಲ್ಲಿ ಚಲನೆಯನ್ನು ತರುತ್ತಾನೆ. ನೀವು ದೂರದ ಸ್ಥಳದಿಂದ ಸುದ್ದಿಯನ್ನು ಸ್ವೀಕರಿಸುತ್ತೀರಿ ಮತ್ತು ದೂರದ ಪ್ರಯಾಣವು ಶೀಘ್ರದಲ್ಲೇ ಸಂಭವಿಸುತ್ತದೆ. ಒಂದು ಕಾನೂನು ಅಥವಾ ಅಧಿಕೃತ ವಿಷಯವು ಪ್ರಗತಿಯನ್ನು ಕಾಣಲಿದೆ, ಒಂದು ದಾಖಲೆಯ ಗಮನವನ್ನು ಪಡೆಯುತ್ತದೆ. 10ನೇ ಮನೆಯ ಮೂಲಕ ಚಲಿಸುವುದರಿಂದ ಕೆಲಸ ಮತ್ತು ವ್ಯವಹಾರದಲ್ಲಿ ಸುಗಮ ಬೆಳವಣಿಗೆಗಳು ಉಂಟಾಗುತ್ತವೆ. ಹಿರಿಯ ಕ್ಲೈಂಟ್ ಅಥವಾ ವೃತ್ತಿಪರ ಸಂಪರ್ಕದೊಂದಿಗೆ ನೀವು ಉಪಯುಕ್ತ ಸಭೆಯನ್ನು ಹೊಂದಿರುತ್ತೀರಿ ಮತ್ತು ಒಂದು ಪ್ರಮುಖ ಕೆಲಸಕ್ಕೆ ಸಂಬಂಧಿಸಿದ ಚರ್ಚೆಯು ಸಕಾರಾತ್ಮಕ ಟಿಪ್ಪಣಿಯಲ್ಲಿ ಕೊನೆಗೊಳ್ಳುತ್ತದೆ. ವೃತ್ತಿಪರ ಸಂಪರ್ಕದ ಮೂಲಕ ಹೊಸ ನಿಯೋಜನೆ ಬರುತ್ತದೆ. ವಾರಾಂತ್ಯದ ಮೊದಲು ನಿಮ್ಮ ಕೆಲಸದ ಸ್ಥಳವು ಆಹ್ಲಾದಕರ ಸಭೆ ಅಥವಾ ಘಟನೆಯನ್ನು ಸಹ ನೋಡುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಗುರುವಾರದಂದು ಬಾಳೆ ಗಿಡಕ್ಕೆ ಕಡಲೆಬೇಳೆಯನ್ನು ನೀರಿನಲ್ಲಿ ಬೆರೆಸಿ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಅರ್ಪಿಸಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಆಗಸ್ಟ್ 17 ರಿಂದ ಆಗಸ್ಟ್ 23 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.